ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ SSLC ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಈ ಮಾಡೆಲ್ ಕ್ವಶನ್ ಪೇಪರ್ 1ರ ಕೀ ಆನ್ಸರನ್ನು ನೋಡ್ಕೊಡ್ರಿ. ಏಕೆಂದರೆ ಈ ಪ್ರಶ್ನೆಗಳ ಒಂದು ಪ್ಯಾಟರ್ನಲ್ಲಿ ಸೇಮ್ ನಿಮಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಆಲ್ರೆಡಿ 2, 3, 4 ಕೂಡ ಇನ್ನೊಂದು ಸರಿ ಮತ್ತೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಆಲ್ರೆಡಿ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋವನ್ನು ಕಂಪ್ಲೀಟಾಗಿ ರಿವಿಷನ್ ಮಾಡಿದ್ದೀನಿ. ಅದನ್ನು ಕೂಡ ತಪ್ಪದೆ ನೋಡಿ. ಮತ್ತು 60 ಅಂಕಗಳ ಪ್ರಶ್ನೆಗಳು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ PDF ಅನ್ನು ಡ್ರೈವ್ದಲ್ಲಿ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಏನು ಮಾಡ್ಕೊಳ್ಳಿ ಅಂತಂದರೆ ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಫಸ್ಟ್ ಇತ್ತು ವಿಭವಾಂತರದ SI ಏಕಮಾನ ಅಂತ ಕೇಳ್ತಾರೆ. ಸೊ ಗೊತ್ತಿರಲಿ, ವೋಲ್ಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸಂಗಮದ ಮಸೂರದ ಸಂಗಮ ದೂರದ ವಿಲೋಮ ಏನಿರ್ತದೆ ಅಂತ ಕೇಳಿದ್ರು, ಆಪ್ಷನ್ ಎ ಮಸೂರದ ಸಾಮರ್ಥ್ಯವಾಗಿದೆ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 3, ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆ ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಇದು ಶುಷ್ಕಕೋಶದ ಚಿಹ್ನೆ ಇದೆ, ಇದು ರಿಯೋಸ್ಟಾಟ್ ಚಿಹ್ನೆ ಇದೆ. ಈ ಮಂಡಲದಲ್ಲಿ ಇರ್ತಕ್ಕಂಥ ಒಂದು 11 ಚಿಹ್ನೆಗಳಿದ್ದಾವೆ. ಆ 11 ಚಿಹ್ನೆಯನ್ನು ನೀವು ಕಲಿತ್ರೆ ಒಳ್ಳೆ ಅಂಕಗಳು ನಿಮ್ಗೆ ಏನಾಗ್ತಾವಪ್ಪ ಅಂತಂದರೆ ಸಿಗ್ತಾವೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನೈಡ್ನ ಬಿ ತುದಿಯು ದಂಡಾಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ ಅಂತ ಕೇಳಿತು. ಸೊ ಇದನ್ನು ಉತ್ತರ ನೋಡಿದರೆ ಆಕರ್ಷಿಸೋದಿಲ್ಲ, ವಿಕರ್ಷಿಸ್ತದೆ. ಏಕೆಂದರೆ ಈ ಸ್ವಿಚ್ಚನ್ನು ಮುಚ್ಚಿದಾಗ ಸೊಲೆನೈಡ್ನ ಬಿ ತುದಿ ಎನ್ ಧ್ರುವದಂತೆ ವರ್ತಿಸ್ತದೆ, ಆದ್ದರಿಂದ ಸಜಾತಿ ಧ್ರುವಗಳು ವಿಕರ್ಷಣೆಯನ್ನು ಮಾಡ್ತದೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಆನ್ಸರ್ ಈಸ್, ವಿದ್ಯುತ್ ಮಂಡಲದಲ್ಲಿನ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರಬಾರದು, ತಂತಿಗಳ ಮೇಲಿನ ಅವಾಹಕ ಹೊದಿಕೆಗೆ ಹಾನಿಯಾಗಬಾರದು, ವಿದ್ಯುತ್ ಉಪಕರಣಗಳಲ್ಲಿ ದೋಷವಿರಬಾರದು, ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು, ವಿದ್ಯುತ್ ಮಂಡಲದಲ್ಲಿ ಸೂಕ್ತ ದರದ ಫ್ಯೂಸನ್ನು ಬಳಸಬೇಕು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಾಹಕ 1ರ ಅವಲಂಬಿಸಿರುವ ಅಂಶಗಳನ್ನು ಕೇಳಿದರು. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ಪ್ರಾಕೃತಿಕ ಗುಣ ಮತ್ತು ವಾಹಕದ ತಾಪ ಅನ್ನೋದು ಗೊತ್ತಿರಲಿ. ಇನ್ನು ಇದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯ ಚಿತ್ರ ಇದೆ. ಸೊ ಇದನ್ನು ಕೋನದ ಮೌಲ್ಯವನ್ನು ಹೆಸರಿಸಬೇಕು. ಅದು HGF ಆಗ್ತದೆ. ಸೊ ಎಷ್ಟಪ್ಪ ಅಂದರೆ 38 ಡಿಗ್ರಿ ಅನ್ನೋದು ಗೊತ್ತಿರಲಿ. ಇನ್ನು ಸಮೀಪ ದೃಷ್ಟಿ ದೋಷದ 2 ಲಕ್ಷಣ ಮತ್ತು ಹೇಗೆ ಸರಿಪಡಿಸ್ತಾರೆ ಅಂತ ಕೇಳಿದರೆ, ಮುಖ್ಯ ಲಕ್ಷಣ ಅಂದರೆ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರ್ತದೆ, ಕಣ್ಣಿನ ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ. ಆಮೇಲೆ ಅದನ್ನು ಹೇಗೆ ನಿವಾರಿಸ್ತೀರಪ್ಪ ಅಂದರೆ ನಿಮ್ನ ಮಸೂರವನ್ನು ಬಳಸಿ ನಿವಾರಣೆಯನ್ನು ಮಾಡಬಹುದು. ಮುಂದಿನ ಪ್ರಶ್ನೆ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದರೆ ಏನು? ಗೊತ್ತಿರಲಿ. ಹತ್ತಿರದ ವಸ್ತುಗಳು ಹಾಗೂ ದೂರದ ವಸ್ತುಗಳನ್ನು ನೋಡಲು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ಳೋ ಸಾಮರ್ಥ್ಯಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತಲೇ ಕರೆಯೋದು. ಮುಂದಿನ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ರೇಖೆಗಳನ್ನು ಪಡೆಯುವ ಒಂದು ಚಟುವಟಿಕೆಯನ್ನು ವಿವರಿಸಿರಿ ಅಂತ ಕೇಳಿದರೆ, ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಯಾಕಂದರೆ ಒಂದು ಪ್ರಯೋಗಾಧಾರಿತ ಪ್ರಶ್ನೆ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ. ಇನ್ನು ದಿಕ್ಸೂಚಿಯ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತಗಳನ್ನು ಪರಾಮರ್ಶಿಸಿ ಈ ಎಲ್ಲ ಚುಕ್ಕಿಗಳು ಸೇರಿಕೊಂಡರೆ ಬಾರ್ ಮ್ಯಾಗ್ನೆಟ್ನ ಕಾಂತೀಯ ಬಲರೋಕಗಳನ್ನು ಪಡಿತೀವಿ ಅಂತಲೂ ಕೂಡ ಅದರಲ್ಲಿ ಇತ್ತು. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಯಾಂತ್ರಿಕ ಬಲ ಅನುಭವಿಸ್ತದೆ ಅಂತಕ್ಕಂಥ ಒಂದು ಪ್ರಯೋಗ ಅಂತ ಕೇಳಿದರೆ, ಇದು ಅಲ್ಯೂಮಿನಿಯಂದ ಒಂದು ಪ್ರಯೋಗ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಕೂಡ ನಿಮ್ಮ LBAದಲ್ಲಿ ಕೊಟ್ಟಿದ್ರು, ಅದು ಕೂಡ ನಿಮಗೆ ಬರ್ತದೆ. ಇನ್ನು ನಿಮ್ನ ಮಸೂರದಲ್ಲಿ ನಿಮಗೆ C ಯಿಂದ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಕೇಳಿದ್ದಾರೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. 2F1P C1 ಅನ್ನೋದು ನಿಮ್ನ, ಇವೆರಡೇ ನಿಮಗೆ 3 ಅಂಕಕ್ಕೆ ಬರ್ತಕ್ಕಂಥದ್ದು. ಈ ಥರ ಬರಿಬೇಕು. ಪ್ರತಿಬಿಂಬದ ಸ್ಥಾನ ಮತ್ತು ಪ್ರತಿಬಿಂಬದ ಸ್ವಭಾವವನ್ನು ಬರೀರಿ. ಇನ್ನು ಒಂದು ಕೋಷ್ಟಕ ಕೊಟ್ಟಿದ್ದಾರೆ, ಅದರಲ್ಲಿ ನೋಡಿ ವಿದ್ಯುತ್ ಸಾಧನ TV ಇದೆ, ವಿದ್ಯುತ್ ಸಾಮರ್ಥ್ಯ 250, ಬಳಕೆಯಾದ ಕಾಲ 4 ಗಂಟೆ. ಫಸ್ಟ್ ಏನು ಕೊಟ್ಟಿದ್ರು, 1ನೇದು ಯಾವ ವಿದ್ಯುತ್ ಉಪಕರಣ ಹೆಚ್ಚು ಶಕ್ತಿಯಾಗಿ ಬಳಕೆ ಆಗ್ತದೆ ಅಂತ ಕೇಳಿದರು. ಸೊ ಫಸ್ಟ್ ಲೆಕ್ಕ ಹಾಕಿ. ಸೊ ಅದನ್ನು E=PT ಸೂತ್ರದಲ್ಲಿ ಲೆಕ್ಕ ಹಾಕಿದಾಗ ನಮಗೆ ಟೋಸ್ಟರ್ದು 1.2 kWh ಬರ್ತದೆ. ಸೊ ಹೀಗಾಗಿ ಅದು ಹೆಚ್ಚು ಶಕ್ತಿಯನ್ನು ಬಳಸ್ತದೆ. ಇನ್ನು ಎರಡನೇದು ಏನು ಕೇಳಿದ್ದಾರೆ, 2 ಓಮ್ 4 ಓಮ್ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದ್ದಾರೆ. ಈ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ ರೋಧಕವನ್ನು ಬಳಸಿದರೆ ಆಗ ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದರು. ಸೊ ಅದನ್ನು ನೀವು 1/RP1 = 1/R1 + 1/R2 ಸೂತ್ರವನ್ನು ಹಾಕಬೇಕು. ಆವಾಗ 1.33 ಓಮ್ ಅಂತ ಬರ್ತದೆ. ಆಮೇಲೆ ಮತ್ತೆ 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಬೇಕು. ಆವಾಗ ನಿಮ್ಗೆ ಏನು ಬರ್ತದಪ್ಪ ಅಂದರೆ 1.5 ಓಮ್ ಅಂತ ಬರ್ತದೆ. ಇದನ್ನು ನೋಡ್ಕೊಂಡೋಗಿ, ಇಂಪಾರ್ಟೆಂಟ್ ಇದೆ. ಆಮೇಲೆ ಎರಡೂ ರೋಧಗಳ ನಡುವಿನ ವ್ಯತ್ಯಾಸ ತೆಗಿರಿ. 1.5ದಲ್ಲಿ 1.33 ಕಳೆದ್ರೆ 0.17 ಓಮ್ ಬರ್ತದೆ. ಇನ್ನೊಂದು ಲೆಕ್ಕ ಕೇಳಿದ್ದಾರೆ, 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆ ಆಗ್ತದೆ.
250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆ ದಿನಕ್ಕೆ 4 ಗಂಟೆಗಳ ಬಳಕೆಯಾಗ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋ ವ್ಯಾಟ್ ಅವರ್ಗೆ ರೂಪಾಯಿ 4ರಂತೆ ಉಪಯೋಗಿಸಿದ ಶಕ್ತಿಯ ಒಟ್ಟು ಮೌಲ್ಯ ಅಂತ ಕೇಳಿದರು. ಅದನ್ನು ಈ ಥರ ಬಳಸಬೇಕು. 350 ಇಂಟು 6 ಇಂಟು 30 63 ಕಿಲೋ ವ್ಯಾಟ್ ಅವರ್ ಅಂತ ಬರ್ತದೆ. ಇನ್ನು ಇಸ್ತ್ರಿ ಟೋಸ್ಟರ್ದಾಯಿತು. ಇಸ್ತ್ರಿ ಪೆಟ್ಟಿಗೆದ ಕಂಡುಹಿಡಿಯಿರಿ. 30 ಕಿಲೋ ವ್ಯಾಟ್ ಆಯಿತು. ಇಸ್ತ್ರಿ ಪೆಟ್ಟಿಗೆ ಮತ್ತು ಟೋಸ್ಟರ್ ಎರಡೂ ಕೂಡಿಸಿ 93 ಕಿಲೋ ವ್ಯಾಟ್ ಅವರ್ ಆಗ್ತದೆ. ಆವಾಗ ಈ 93ಗೆ 4ರಂತೆ ಗುಣಿಸಬೇಕು. 372 ರೂಪಾಯಿ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, 880 ವ್ಯಾಟ್ ಸಾಮರ್ಥ್ಯ ಹೊಂದಿರುವ ಒಂದು ಫ್ಯಾನನ್ನು 220 ವ್ಯಾಟ್ ವಿಭವಾಂತರ ಮೂಲಕ್ಕೆ ಸಂಪರ್ಕ ಮಾಡಿದ್ದೀವಿ. ಈ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದರು. ಆವಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಈ ಸೂತ್ರವನ್ನು ಹಾಕಬೇಕಾಗ್ತದೆ. ಅದರಲ್ಲಿ ತುಂಬಿದಾಗ ಒಟ್ಟಾರೆ ಎಷ್ಟು ಬರ್ತದೆ? 55 ಓಮ್ ಅಂತ ಬರೆದ್ರೆ ಸಾಕು. ಇನ್ನು ಬೆಳಕಿನ ವಕ್ರೀಭವನದ ನಿಯಮಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಮೊದಲ ನಿಯಮ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರ್ತದೆ. ಸೊ ಎರಡನೇದೇನು ಕೇಳಿದರೆ ನಿಯಮ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸಮ ಇರ್ತದೆ. ಆಮೇಲೆ ಎರಡನೇದು ಪೀನ ಮತ್ತು ನಿಮ್ನ ದರ್ಪಣಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದರು. ಸೊ ಈ ಥರ ಪೀನ ಮತ್ತು ಬೆಳಕನ್ನು ಪ್ರತಿಫಲಿಸ್ತದೆ, ಪೀನ ಬೆಳಕನ್ನು ವಕ್ರೀಭವನ ಮಾಡ್ತದೆ, ಪೀನ ವಿಕೇಂದ್ರೀಕರಣ, ನಿಮ್ನ ಕೇಂದ್ರೀಕರಣ. ಸೊ ಮಿಥ್ಯ ಮತ್ತು ನೇರ ಪ್ರತಿಬಿಂಬ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ. ಇಷ್ಟು ಫಿಸಿಕ್ಸ್ ಇತ್ತು. ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕೆಮಿಸ್ಟ್ರಿಗಳಿಗೆ ಹೋಗೋಣ. ರಸಾಯನ ವಿಜ್ಞಾನದಲ್ಲಿ ಮೊದಲ ಬಹು ಆಯ್ಕೆ ಪ್ರಶ್ನೆ ಇತ್ತು, ಹಿತ್ತಾಳೆಯಲ್ಲಿರುವ ಪ್ರಮುಖ ಲೋಹಗಳು ಅಂತ ಕೇಳಿದರು. ಸೊ ಹಿತ್ತಾಳೆ ಎನ್ನುತಕ್ಕಂಥದ್ದು ಮಿಶ್ರ ಲೋಹ. ಇದರಲ್ಲಿರ್ತಕ್ಕಂಥ ಘಟಕಗಳು ತಾಮ್ರ ಮತ್ತು ಸತು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 14ರಲ್ಲಿ ಚಿತ್ರವನ್ನು ಗಮನಿಸಬೇಕು. ವೈ ದ್ರಾವಣ, KI ದ್ರಾವಣ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ ವೈ ದ್ರಾವಣ KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅನುಸೂತ್ರವನ್ನು ಯಾವುವು ಅಂತ ಕೇಳಿದರು. ಅದರಲ್ಲಿ ಆಪ್ಷನ್ ಬಿ ಬರ್ತದೆ, PbI2 ಮತ್ತು KnO3 ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 15, ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಯಾವುದು? ಆಪ್ಷನ್ ಬಿ ಕೆಟೋನೀಕರಣ. ಇನ್ನು ಒಂದು ಅಂಕದಲ್ಲಿ ಕೇಳಿದರು, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ತೀರಿ ಅಂತ ಕೇಳಿದರು. ಸೊ ಏನು ಮಾಡ್ತಾರೆ ಅಂದರೆ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಅದು ಲಿಟ್ಮಸ್ ಕಾಗದದ ಬಣ್ಣ ಬದಲಾಗೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಥರ್ಮೈಟ್ ಕ್ರಿಯೆಯ ಅನ್ವಯಗಳು ಕೇಳಿದರು. ಇದನ್ನು ರೈಲು ಹಳಿಗಳನ್ನು ಜೋಡಿಸಲು ಮತ್ತು ಮುರಿದ ಯಂತ್ರದ ಭಾಗಗಳನ್ನು ಜೋಡಿಸಲಿಕ್ಕೆ ಬಳಸ್ತಾರೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಈ 4 ಕಾರ್ಬನ್ ಪರಮಾಣುಗಳು ಮತ್ತು ಕ್ರೀಟೋನ್ ಕ್ರಿಯಾ ಗುಂಪನ್ನು ಹೊಂದಿರುವ ಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೀರಿ ಅಂತ ಕೇಳಿದರು. ಸೊ ಈ ಥರನಾಗಿರ್ತಕ್ಕಂಥದ್ದು ನೀವೇನು ಮಾಡಬೇಕಾಗಿತ್ತು? ರಚನಾ ಸೂತ್ರವನ್ನು ಕೀಟೋನ್ ಕ್ರಿಯಾ ಗುಂಪದ್ದು ಬರಿಬೇಕಿತ್ತು. ಇನ್ನು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಕೇಳಿದರು. ಇದು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಗುರುತಿಸಬೇಕಿತ್ತು. ಚಿತ್ರಕ್ಕೆ 1.5 ಅಂಕ, ಭಾಗದ ಗುರುತಿಸಲಿಕ್ಕೆ ಅರ್ಧ ಅಂಕ. ಇನ್ನು ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಕೇಳಿದರು. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ ಲವಣ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಗೊತ್ತಿದೆ, ಮೀಥೇನ್. ಅದರ ಅನುಸೂತ್ರ ಯಾವುದು? CH4. ಇನ್ನು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರ. ಅದರಲ್ಲಿ ಕ್ಯಾಥೋಡನ್ನು ಗುರುತಿಸಲಿಕ್ಕೆ ಕೇಳಿದರು. ಈ ಕಡೆ ಬರೋದು ಆ್ಯನೋಡ್ ಅಂತ ಬರ್ತದೆ. ಆಮೇಲೆ ಆ ಒಳಗಡೆ ಇರ್ತಕ್ಕಂಥದ್ದು ಗ್ರಾಫೈಟ್ನ ದಂಡು. ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಬರಿಬೇಕಿತ್ತು. ಸೊ ಫಸ್ಟ್ ಮ್ಯಾಂಗ್ನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ, ಇಟ್ ಗಿವ್ಸ್ ಟು ಮ್ಯಾಂಗ್ನೀಸ್ ಕ್ಲೋರೈಡ್ ಪ್ಲಸ್ ಕ್ಲೋರಿನ್ ಪ್ಲಸ್ ನೀರು. ಅದನ್ನು MnO2 ಪ್ಲಸ್ 4HCl, ಇಟ್ ಗಿವ್ಸ್ ಟು MnCl2 ಪ್ಲಸ್ 2H2O ಪ್ಲಸ್ Cl2. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಇಟ್ ಗಿವ್ಸ್ ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಇದನ್ನು CaOH2 ಪ್ಲಸ್ CO2, CaCO3 ಪ್ಲಸ್ H2 ಅಂತ ಬರಿಬೇಕು. ಇನ್ನು ಸತುವಿನ ಕಾರ್ಬೈಡ್ನೊಂದಿಗೆ ಸತುವಿನ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ZnCO3, ಇಟ್ ಗಿವ್ಸ್ ಟು ZnO ಪ್ಲಸ್ CO2 ಅಂತ ಬರೆದ್ರೆ ಸಾಕು. ಇನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಲಿಕ್ಕೆ ಕೇಳಿದರು. ಸೊ ಅವುಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಉತ್ತರಗಳಿದೆ, ಅದನ್ನು ಕೂಡ ತಾವು ನೋಡ್ಕೊಡ್ರಿ. ಇನ್ನು ABCD 4 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷೆಯನ್ನು ಮಾಡಿದ್ದಾರೆ. ಅದರಲ್ಲಿ 5, 2, 7 ಮತ್ತು 11 pH ತೋರಿಸಿದರೆ ಯಾವ ದ್ರಾವಣ ಬಗ್ಗೆ ಏನಿದೆ ಅಂತ ಕೇಳಿದರು. ಸೊ ಹೆಚ್ಚು ಹೈಡ್ರೋನಿಯಂ ಅಯಾನು ಹೊಂದಿದ್ದು B ದ್ರಾವಣ, ಆಮೇಲೆ ತಟಸ್ಥ C ದ್ರಾವಣ, ದುರ್ಬಲ A ದ್ರಾವಣ ಅಂತ ಬರೆದ್ರೆ ಸಾಕು.
ಇನ್ನು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅನ್ನು ಉಂಟಾಗುವುದನ್ನು ವಿವರಿಸಲಿಕ್ಕೆ ಅಂತ ಕೇಳಿದರು. ಸೊ ಆಲ್ರೆಡಿ ಇದನ್ನು 3 ಪಾಯಿಂಟ್ಸ್ ನೋಡ್ಕೊಡ್ರಿ. ಅಂದರೆ ಸೋಡಿಯಂ ಪರಮಾಣು ತನ್ನ ಒಂದು ವೇಲೆನ್ಸ್ ಎಲೆಕ್ಟ್ರಾನನ್ನು ಕಳೆದುಕೊಂಡು ಕ್ಯಾಟ್ ಅಯಾನ್ ಆಗ್ತದೆ. ಆಮೇಲೆ ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನನ್ನು ಪಡೆದು ಅನ್ ಅಯಾನ್ ಆಗ್ತದೆ. ಈ ಎರಡೂ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಸೋಡಿಯಂ ಕ್ಲೋರೈಡ್ ಅನ್ನು ನಡೀತದೆ. ಇನ್ನು ಅಲ್ಯೂಮಿನಿಯಂ ಲೋಹ ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಕೇಳಿದರು. ಸೊ ಇವೆಲ್ಲ ದೊರೆಯುವ ಉತ್ಪನ್ನಗಳು. ಇದನ್ನು ನೀವೇನು ಮಾಡಬೇಕಿತ್ತಪ್ಪ ಅಂದರೆ ಬರಿಬೇಕಿತ್ತು. ಅದರಲ್ಲಿ ದೊರೆಯತಕ್ಕ ಉತ್ಪನ್ನಗಳು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ. ಇನ್ನು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಸಿಯಂ ಕ್ಲೋರೈಡ್ ಉಂಟಾಗುವುದನ್ನು ಕೇಳಿದರು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಈ ಮೆಗ್ನೀಸಿಯಂ ಪರಮಾಣು ತನ್ನ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಕ್ಯಾಟಯಾನ್ ಆಗ್ತದೆ. ಇನ್ನು 2 ಕ್ಲೋರಿನ್ ಪರಮಾಣುಗಳು ಮೆಗ್ನೀಸಿಯಂ ಪರಮಾಣುವಿನೊಂದಿಗೆ ತನ್ನ ವೇಲೆನ್ಸ್ ಕಕ್ಷೆಗೆ ಎಲೆಕ್ಟ್ರಾನನ್ನು ಪಡೆದು ಅನ್ ಅಯಾನ್ ಆಗ್ತದೆ. ಇನ್ನು ಈ ವಿರುದ್ಧ ಆವೇಶವುಳ್ಳ ಪರಮಾಣುಗಳು ಪರಸ್ಪರ ಆಕರ್ಷಿಸ್ತವೆ ಮತ್ತು ಅವುಗಳ ನಡುವೆ ಬಲವಾದ ಸ್ಥಾಯಿ ವಿದ್ಯುತ್ತಿನ ಆಕರ್ಷಣೆಯ ಬಲದಿಂದ ಒಟ್ಟಿಗೆ ಹಿಡಿದು ಮೆಗ್ನೀಸಿಯಂ ಕ್ಲೋರೈಡ್ ಅನ್ನು ಉಂಟಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಸತ್ವಿನ ಆಕ್ಸೈಡ್ನಿಂದ ಶುದ್ಧ ಸತ್ವವನ್ನು ಹೇಗೆ ಪಡಿತಾರೆ ಅಂತ ಕೇಳಿದರು. ಸೊ ಆಲ್ರೆಡಿ ಇದನ್ನು ಕೊಟ್ಟಿತ್ತು. ಈ ತನಾಗಿರ್ತಕ್ಕಂಥ ನೀವು ಚುಕ್ಕಿ ರಚನೆಯನ್ನು ಹಾಕಿ ಸತ್ವಿನ ಆಕ್ಸೈಡನ್ನು ಕೋಕ್ನೊಂದಿಗೆ ಕರ್ಷಣೆ ಮಾಡೋದ್ರ ಮೂಲಕ ಶುದ್ಧ ಸತ್ವವನ್ನು ಪಡಿತಾರೆ ಅಂತ ಬಂದರೆ ಸಾಕು. ಇನ್ನು ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನಿನ ರಚನೆಗೆ ಸೂತ್ರ ಕೇಳಿದರು. ಸೊ ಆಲ್ರೆಡಿ ಇದೆ. ಎಸ್ಟರೀಕರಣ ಕೇಳಿದರು. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಪರಸ್ಪರ ವರ್ತಿಸಿ ಎಸ್ಟರ್ ಉಂಟಾಗೋದೇ ಎಸ್ಟರೀಕರಣ ಅಂತೀವಿ. ಇನ್ನು ಎಥನಾಲ್ನಿಂದ ಏನು ಮಾಡ್ತಾರಪ್ಪ ಅಂದರೆ ಈ 443 ಕೆಲ್ವಿನ್ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರೀಕೃತ ಸಲ್ಫುರಿಕ್ ಆಮ್ಲದೊಂದಿಗೆ ಕಾಸಿದಾಗ ಎಥನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿ ಆಗ್ತದೆ. ಅದು ನೋಡಿ. ಇನ್ನು ಹೈಡ್ರೋಜನ್ ಮತ್ತು ಪ್ರೊಫೈಲ್ ಅಣುಗಳ ಚುಕ್ಕಿ ರಚನೆ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು ಇದು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಅಂತ ಕೇಳಿದರು. ಸೊ ಇದು ವೆರಿ ಇಂಪಾರ್ಟೆಂಟ್. ಅದು ಏನು ಮಾಡ್ತದೆ ಅಂದ್ರೆ ಈ ಸಾಬೂನಿನ ಅಣುಗಳು ಜಲಾಕರ್ಷಕ ಮತ್ತು ಅಯಾನಿಕ್ ಅಲ್ಲದ ತುದಿ ಮತ್ತು ಜಲವಿಕರ್ಷಕ ಅಯಾನಿಕ್ ತುದಿಗಳನ್ನು ಹೊಂದಿರ್ತವೆ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳ ರಚನೆಯನ್ನು ಉಂಟು ಮಾಡ್ತದೆ. ಆಮೇಲೆ ಈ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ. ಆಮೇಲೆ ಇದು ಅಯಾನಿಕ್ ತುದಿ ಹೊರಮುಖವಾಗಿರ್ತದೆ ಮತ್ತು ಇದು ನೀರಿನಲ್ಲಿ ಎಮಲ್ಸನನ್ನು ಉಂಟು ಮಾಡ್ತದೆ. ಓಕೆನಾ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ. ಇನ್ನು ಜೀವವಿಜ್ಞಾನ ಭಾಗದಲ್ಲಿ ನೋಡೋಣ. ಪ್ರೋಟೀನನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಕೇಳಿದ್ರು. ಟ್ರಿಪ್ಸಿನ್ ಬರ್ತದೆ. ಇನ್ನು ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ. ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ಕೇಳಿದ್ರು 24 ಬರ್ತದೆ. ಇನ್ನು ಚಿತ್ರದಲ್ಲಿ ಈ ಭಾಗದ ಹೆಸರನ್ನು ಕೇಳಿದರು. ಎಕ್ಸ್ ಭಾಗದ ಹೆಸರು ಕೇಳಿದ್ದಾರೆ. ಆಮೇಲೆ ಅದರ ಕಾರ್ಯವನ್ನು ಸಹಿತ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಸೊ ಅದರಲ್ಲಿ ಆನ್ಸರ್ ಡಿ ಬರ್ತದೆ, ಸಂಸರ್ಗ. ಇದು ಆಕ್ಸಾನ್ ತುದಿಯಿಂದ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನ ಡ್ಯಾಂಡ್ರೇಟ್ಗೆ ರವಾನೆಯನ್ನು ಮಾಡ್ತದೆ. ಇನ್ನು ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದ ಪ್ರಾಮುಖ್ಯತೆ. ಇದು ಬೇರಿನಿಂದ ಇತರ ಭಾಗಗಳಿಗೆ ನೀರನ್ನು ಸಾಗಿಸ್ತದೆ. ಇನ್ನು ಬೀಜದ ಬಣ್ಣ ಮತ್ತು ಹೂವಿನ ಸ್ಥಾನ ಇದೆ. ಇದರಲ್ಲಿ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳಿಗುಣದ ಸೂಚಕ ಬರೀರಿ ಅಂತ ಕೇಳಿದರು. GGAA GGAA ಅಂತ ಆಗಬೇಕು. ಇನ್ನು ಅಮೀಬಾದಲ್ಲಿ ದ್ವಿವಿಧರಣ ಹೈಡ್ರಾದಲ್ಲಿ ಮಗುವಿಗಿಂತ ಹೇಗೆ ಭಿನ್ನ ಅಂತ ಕೇಳಿದರು. ಅಮೀಬಾ ತಾಯಿ ಕೋಶ ವಿಭಜನೆ ಹೊಂದಿ 2 ಮರಿಕೋಶ ಉಂಟಾಗ್ತದೆ. ಆಮೇಲೆ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮಗು ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೀತದೆ. ಇನ್ನು ಹೆಸರಿಸಲಿಕ್ಕೆ ಕೇಳಿದರು. ಮಾನವನ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಶಿಯದಂತೆ ತಡೆಯುವ ರಚನೆಗಳು ಮೃದ್ವಸ್ಥಿಯ ಉಂಗುರಗಳು. ಇನ್ನು ಸೆಕೆಂಡು ಮೂತ್ರಪಿಂಡ ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ರಾಸಾಯನಿಕ ಯೂರಿಯಾ. ಅಥವಾ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಇರ್ತದೆ? ಪಿಷ್ಟ. ಪ್ರಾಣಿಗಳಲ್ಲಿ ಗ್ಲೈಕೋಸನ್. ಮಾನವನ ಸಣ್ಣ ಕುಳಲಿ ಜೀರ್ಣವಾದ ಆಹಾರ ಹೀರಿಕೊಳ್ಳುವ ರಚನೆ ವಿಲೈಗಳು ಅನ್ನೋದು ಗೊತ್ತಿರಲಿ. ಇನ್ನು ಬೆಳೆಯುತ್ತಿರುವ ಸಸ್ಯದ ಕಾಂಡ ಬೆಳಕಿನ ಕಡೆಗೆ ಏಕೆ ಬಾಗ್ತದೆ ಅಂತ ಕೇಳಿದರು. ಇಲ್ಲಿ ಬೆಳೀತಕ್ಕಂಥ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಣೆ ಮಾಡ್ತವೆ. ಈ ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶ ಉದ್ದವಾಗಿ ಬೆಳೀಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಇದರಿಂದ ಸಸ್ಯ ಬೆಳಕಿನ ಕಡೆಗೆ ಬಾಗಿದಂತೆ ಕಾಣ್ತದೆ. ಇನ್ನು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸ ಕೇಳಿದರು. ಮಿದುಳು ಮತ್ತು ಮಿದುಳು ಬಳ್ಳಿಯನ್ನು ಒಳಗೊಂಡಿದೆ. ಇದು ಮಿದುಳು ನರಗಳು ಮತ್ತು ಮಿದುಳು ಬಳ್ಳಿಯ ನರಗಳನ್ನು ಒಳಗೊಂಡಿದೆ. ಅವು ದೇಹದ ಎಲ್ಲ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸ್ತವೆ. ಇದು ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಪರಿಧಿ ಅನುಕೂಲಿಸ್ತದೆ. ಇನ್ನು ಓಝೋನ್ ಪದರದ ಬಗ್ಗೆ ಕೇಳಿದ್ದಾರೆ ನೋಡಿ. ಓಝೋನ್ ಪದರದ ಲಾಭ ಇತ್ತು. ಸೊ ಗೊತ್ತಿರಲಿ. ಸೂರ್ಯನಿಂದ ಬರುವ ಹಾನಿಕಾರಕ ನೆರಳಾತೀತ ಕಿರಣಗಳನ್ನು ಓಝೋನ್ ಪದರು ತಡೆಯುವುದರ ಮೂಲಕ ಜೀವಿಗೆ ವರದಾನ ಆಗಿದೆ. ಬಿ ಕ್ವಶನ್ ಏನಿತ್ತು?
ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತವೆ ಏಕೆ? ಉನ್ನತ ಪೋಷಣಾಸ್ತರದ ಜೀವಿಗಳು. ಏಕೆಂದರೆ ಒಂದು ಆಹಾರ ಸರಪಳಿಯಲ್ಲಿ ಮುಂದಿನ ಪೋಷಣಾಸ್ತರಕ್ಕೆ ಹೋದಂತೆ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಹೆಚ್ಚಾಗ್ತದೆ. ಇನ್ನು ಅಂಶವಾಯುಗಳಿಂದ ಸಸ್ಯದ ಎತ್ತರದ ನಿರ್ಧಾರ ಏನಿರ್ತದೆ? ವಂಶವಾಯುಗಳು ನಿರ್ದಿಷ್ಟ ಕಿಣ್ವ ಸ್ರವಿಸ್ತಾವ. ಮಾನವನಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧಾರಣೆ ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯ ಎತ್ತರವಾಗಿ ಬೆಳೀತದೆ. ಓಕೆನಾ, ಅದು ಬರಿಬೇಕಾಗಿತ್ತು ಎದಲ್ಲಿ. ಇನ್ನು ಮಾನವನಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧಾರಣೆ ಅಂತ ಕೇಳಿದರೆ, ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಕಲ್ಕೊಂಡು ಹೋಗಿ. ಅಂದರೆ ತಂದೆಯಲ್ಲಿ ಒಂದು ಜೋಡಿ ಬೆಸಲಿಂಗ ವರ್ಣತಂತುಗಳು ಕಂಡು ಬರ್ತವೆ, ಅವು ಎಕ್ಸ್ ಮತ್ತು ವೈ ವರ್ಣತಂತುಗಳು. ಆದರೆ ತಾಯಿಯಲ್ಲಿ ಕೇವಲ XX ವರ್ಣತಂತುಗಳು ಇದ್ದಾವೆ. ತಂದೆಯಿಂದ ಏಕಗುಣಿತ ವರ್ಣತಂತು X ಪಡೆದ ಮಗು ತಾಯಿಯಿಂದ X ವರ್ಣತಂತು ಪಡೆದರೆ XX ವರ್ಣತಂತು ಆಗಿ ಹೆಣ್ಣು ಮಗು ಜನಿಸ್ತದೆ. ಬಟ್ ತಂದೆಯಿಂದ ವರ್ಣತಂತು Y ಪಡೆದ ಮಗು ತಾಯಿಯಿಂದ X ವರ್ಣತಂತನ್ನು ಪಡೆದರೆ XY ವರ್ಣತಂತು ಜೋಡಿ ಗಂಡು ಮಗುವನ್ನು ಪ್ರತಿನಿಧಿಸ್ತದೆ. ಸೊ ಈ ತನಾಗಿರ್ತಕ್ಕಂಥ ಚಿತ್ರವನ್ನು ನೀವೇನು ಮಾಡಬೇಕು, ಕೊಡಬೇಕಿತ್ತು. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಇನ್ನು ಚಕ್ಕರ್ ಬೋರ್ಡ್ ಕೇಳಿದ್ದಾರೆ ನೋಡಿ. F2 ಪೀಳಿಗೆ ಚಕ್ಕರ್ ಬೋರ್ಡ್ ಇದೆ ಮೆಂಡಲ್ ಅವ್ರದ್ದು. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯ, ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕಲನ ಮಾಡಿದ್ದಾರೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ತೋರಿಸುವ ಚಕ್ಕರ್ ಬೋರ್ಡ್. ಸೊ ಈ ಥರದ ಚಕ್ಕರ್ ಬೋರ್ಡ್ ಬರೆದು ಏಕರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1 ಅಂತ ಬರೀರಿ. ಇನ್ನು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನು ಕೇಳಿದರು. ಇನ್ಸುಲಿನ್. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎದುರಿಸುವ ದೇಹ ಅಡ್ರಿನಲಿನ್. ಕೊಬ್ಬು, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆ ಮಾಡೋದು ಥೈರಾಕ್ಸಿನ್. ಇನ್ನು ಹೃದಯದ ಛೇದನೋಟದ ಚಿತ್ರ ಬರೀಬೇಕು. ಅದರಲ್ಲಿ ಸೆಪ್ಟಮ್ ಮತ್ತು ಬಲ ಹೃತ್ಕರ್ಣವನ್ನು ಗುರುತಿಸಬೇಕಿತ್ತು, ಆಲ್ರೆಡಿ ಗುರುತಿಸಿದ್ದಾರೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಇತ್ತು. ಇನ್ನು ಮಾನವನಲ್ಲಿ ಸಾಮಾನ್ಯವಾಗಿ ಗರ್ಭ ನಿರೋಧಕತೆ 3 ವಿಧಾನಗಳನ್ನು ಕೇಳಿದರು. ಯಾಂತ್ರಿಕ ವಿಧಾನ, ಕಾಂಡೋಮ್ ಬಳಕೆ, ಕಾಪರ್ ಟೀ, ಆಮೇಲೆ ಮೌಖಿಕ ವಿಧಾನದಲ್ಲಿ ಮಾತ್ರೆಗಳ ರಚನೆ ಸೇವನೆ ಮಾಡೋದು, ಶಸ್ತ್ರಚಿಕಿತ್ಸಾ ವಿಧಾನ, ಅದನ್ನು ಬರೀಬೋದು. ಇನ್ನು ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯಗಳನ್ನು ಕೇಳಿದರು. ಆಮೇಲೆ ಇದು ಋತುಚಕ್ರ ಬಗ್ಗೆ ಇದೆ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಇದು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ವ್ಯತ್ಯಾಸ. ಸೊ ಅದು ಕೂಡ ಏನು ಮಾಡಬೇಕದು ಇಂಪಾರ್ಟೆಂಟ್ ಆಗಿತ್ತು. ಇದನ್ನು ಕೂಡ ಬರೀರಿ.